ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣ 11ನೇ ದಿನಕ್ಕೆ ಕಾಲಿಟ್ಟ ಎಸ್ಐಟಿಯ ಶೋಧ ಕಾರ್ಯ. ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇರುವ ದೂರುದಾರನ ಹೇಳಿಕೆ. ಒಂದರ ಮೇಲೆ ಒಂದರಂತೆ ಸ್ಥಳಗಳನ್ನು ಗುರುತಿಸ್ತಾ ಇರುವ ದೂರುದಾರ 15 ಪಾಯಿಂಟ್ಗಳಲ್ಲಿ ಏನು ಸಿಗದಿದ್ರು ಶವಗಳು ಇದೆ ಅಂತ ಹೇಳಿ. ದೂರುದಾರನ ಹೇಳಿಕೆಯಿಂದ ಎಸ್ಐಟಿ ಅಧಿಕಾರಿಗಳಿಗೆ ಗೊಂದಲ. ಆತ ಇಲ್ಲ ಅಂತ ಮಾತ್ರ ಹೇಳ್ತಾ ಇಲ್ಲ, ಶವ ಇದೆ ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದಾರೆ. ನಾನೇ ಹೂತಾಕಿದ್ದೀನಿ, ಅಸ್ಥಿ ಪಂಜರ ಇದೆ ಅಂತ ಹೇಳ್ತಾ ಇದ್ದಾರೆ. ಈತ ತನಿಖೆಯನ್ನ ಮಾಡದೆ ಸುಮ್ಮನೆ ಬಿಡಂಗೂ ಇಲ್ಲ, ಏನೂ ಇಲ್ಲ ಇಲ್ಲಿ ಅಂತ ಹೇಳಂಗೂ ಇಲ್ಲ. ಆಯ್ತು ನಡಿ ಇನ್ಯಾವ ಪಾಯಿಂಟ್ ತೋರಿಸು ಅಂತ ಹೇಳೋದಕ್ಕೂ ಕೂಡ ಇಲ್ಲಿವರೆಗೂ ಆಗದಿರೋದ್ರಲ್ಲಿ ಏನೂ ಸಿಕ್ಕಿಲ್ಲ, ಮುಂದೇನು ಅನ್ನೋ ಪ್ರಶ್ನೆ. ಹಾಗಾಗಿ SIT ಅಧಿಕಾರಿಗಳಿಗೆ ಸಹಜವಾಗಿಯೇ ಇದು ಸವಾಲು, ಜೊತೆಗೆ ತಲೆನೋವಿನ ಪ್ರಶ್ನೆಯಾಗಿಯೂ ಕೂಡ ಕಾಡ್ತಾ ಇದೆ. ನೋಡಿ, ದೂರುದಾರ ಬಂದಂಥ ಮೊದಲ ಹಂತದಲ್ಲಿ ಈ ಕೇಸ್ ಬಗ್ಗೆ ಸಾಕಷ್ಟು ರೀತಿಯಾದಂಥ ಚರ್ಚೆಗಳಾಗಿತ್ತು. ತುಂಬಾ ಹೈಪು ಕ್ರಿಯೇಟ್ ಆಗಿತ್ತು, ಸಾಕಷ್ಟು ರೀತಿ ವೈರಲ್ ಆಗಿತ್ತು. ಆದರೆ ಬರ್ತಾ ಅದ್ಯಾಕೋ ಗೊತ್ತಿಲ್ಲ, ಈ ಪ್ರಕರಣದಲ್ಲಿ ಏನೂ ಇಲ್ವಾ ಅಂತ ಅನಿಸೋಕ್ಕೂ ಕೂಡ ಶುರುವಾಗಿತ್ತು. ಆದರೆ SIT ಅಧಿಕಾರಿಗಳು ಮಾತ್ರ ಇದನ್ನು ಹಾಗೆ ಬಿಡೋದಕ್ಕಾಗಲ್ಲ, ಏನೂ ಇಲ್ಲ ಅಂತ ಕ್ಲೋಸ್ ಮಾಡೋದಕ್ಕೂ ಆಗಲ್ಲ. ಆತ ನಾನು ಹೂತಿದ್ದೀನಿ ಅಂದಮೇಲೆ ನಾನು ಸುಳ್ಳು ಹೇಳ್ತೀನಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾನೆ, ಇನ್ನೂ ಇದೆ ಅಂತಲೇ ಹೇಳ್ತಾ ಇದ್ದಾನೆ. ಪಾಯಿಂಟ್ 1ರಿಂದ 15 ತನಕ ರೀಚ್ ಆದರೂ ಒಂದು ಕಡೆಯಲ್ಲಿ ಮಾತ್ರ ಸುಳಿವು ಸ್ವಲ್ಪ ಮಟ್ಟಿಗೆ ಸಿಕ್ಕಿರೋದು, ಅದನ್ನು ಹೊರತುಪಡಿಸಿದ್ರೆ ಇಲ್ಲ. ಆತ ಮರ್ತಿದ್ದಾನೋ, ಆತ ನೆನಪಿಗೆ ಬರ್ತಾ ಇಲ್ವೋ, ಆತ ಏನು ಮಾಡ್ತಾ ಇದ್ದಾನೆ, ಮುಂದೆ ಏನು ಮಾಡೋದಕ್ಕೆ ಹೊರಟಿದ್ದಾನೆ, ಎಲ್ಲವೂ ಕೂಡ ಪ್ರಶ್ನೆ ಆಗಿದೆ. ಈ ಇಡೀ ಪ್ರಕರಣ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ ಚರ್ಚೆ ಆಗಿದೆ. ಒಂದಷ್ಟು ವರ್ಗದವರು ಇಲ್ವೇ ಇಲ್ಲ, ಇದು ಸುಳ್ಳು ಅಂತ ಹೇಳಿದ್ರೆ, ಇನ್ನೊಂದಷ್ಟು ವರ್ಗದವರು ಈತನ ಮಾತನ್ನು ನೋಡಿದ್ರೆ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ರು. ಇವತ್ತು ಪಾಯಿಂಟ್ 13ರಲ್ಲಿ ಶೋಧವನ್ನ ನಡೆಸುತ್ತಾ SIT ಅನ್ನೋದೊಂದು ಪ್ರಶ್ನೆ ಇದೆ. GPR ತಂತ್ರಜ್ಞಾನದ ಮಷಿನ್ ಬಂದ್ರೆ ಇವತ್ತು ಶೋಧ ಆಗಬಹುದು. ಬೆಂಗಳೂರಿನಿಂದ ತೆರಳಬೇಕಾಗತ್ತೆ ಸಿಬ್ಬಂದಿ GPR ತಂತ್ರಜ್ಞಾನದ ಮಷಿನ್ ಜೊತೆಗೆ ನೆಲದಡಿಯಲ್ಲಿರುವಂಥ ವಸ್ತುಗಳನ್ನ ಪತ್ತೆ ಹಚ್ಚುವಂಥದ್ದನ್ನ ಈ GPR ಸಿಸ್ಟಮ್ ಮಾಡುತ್ತೆ. GPR ಬಳಕೆಯ ಬಗ್ಗೆ ತಜ್ಞರ ಸಲಹೆಯನ್ನ ಪಡೆದಿದ್ದಾರೆ ಪ್ರಣವ್ ಮೊಹಂತಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅತ್ಯಂತ ದುಬಾರಿ ವೆಚ್ಚದ GPR ತಂತ್ರಜ್ಞಾನ ಇದು. ಮಷಿನ್ ಬಾಡಿಗೆಗೇನೆ 20 ಲಕ್ಷ ರೂಪಾಯಿ ಬೇಕು ಅಂತ ಅಂದಾಜಿಸ್ತಾ ಇದ್ದಾರೆ. ಮಷಿನ್ ಬಳಕೆಯ ಅನುಮತಿಗಾಗಿ ಕಾಯ್ತಾ ಇದ್ದಾರೆ SIT. ಚೌಗು ಪ್ರದೇಶ, ಹೆಚ್ಚು ಮಳೆಯಾಗುವ ಸ್ಥಳದಲ್ಲಿ GPR ಬಳಕೆ ಅನ್ನೋದು ಕಷ್ಟ. ಒದ್ದೆಯಾದ ಭೂಮಿಯಲ್ಲಿ GPR ಸಿಗ್ನಲ್ ವೀಕ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಿದ್ರೆ GPR ಬಳಸಿ GPR ಬಳಸಬಾರ್ದು ಅಂತ ನಿಮಗೆ ಗೊತ್ತಾಗಲ್ವಾ, ಬಳಸಬೇಕು ಅಂತ ಗೊತ್ತಾಗಲ್ವಾ, ಬಳಸಬಾರ್ದಾ, ಈ ಪ್ರಶ್ನೆಗಳು ಹುಟ್ಕೊಂಡಿದ್ವು. ಬಟ್ ಇದೇನು ಅಂತ ಅಂದರೆ, GPR ಬಳಸಿ ಅಂತ ಹೇಳಿದಷ್ಟು ಈಸಿ, GPR ಒಂದು ಬಳಸ್ಬಿಡ್ಲಿ ಆಮೇಲೆ ಎಲ್ಲ ಗೊತ್ತಾಗತ್ತೆ ಅಂದಷ್ಟು ಈಸಿ ಇಲ್ಲ. ಜೋಗು ಪ್ರದೇಶ ಆಗಿರ್ಬೋದು, ನೀರು ಹೆಚ್ಚಾಗಿರುವಂಥ ಪ್ರದೇಶ ಆಗಿರ್ಬೋದು, ನದಿ ಪಾತ್ರದ ಪ್ರದೇಶಗಳಾಗಿರ್ಬೋದು, ಇಲ್ಲಿ GPR ಸಿಸ್ಟಮನ್ನು ಬಳಕೆ ಮಾಡಿಕೊಳ್ಳೋದು ತೀರಾ ಕಷ್ಟ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾಗಿ ಈ ಸಿಸ್ಟಮನ್ನು ಬಳಕೆ ಮಾಡಿಕೊಂಡ್ರೂ ಹಾಗಿದ್ರೆ ಏನು ಗೊತ್ತಾಗಲ್ವಾ, ದೂರುದಾರನಿಗೆ ಇದು ಯಾವ ಥರ ಸಂಕಷ್ಟ ಆಗ್ಬೋದು, ದೂರುದಾರನಿಗೆ ಇದು ಯಾವ ಥರ ಸಮಸ್ಯೆ ಆಗ್ಬೋದು, ದೂರುದಾರನ ಮೇಲೆ ಯಾವ ರೀತಿ ಒತ್ತಡ